ನಮಸ್ತೆ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಆಸ್ ಯೂಶುವಲ್ ನನ್ನ ವಿಡಿಯೋಸ್ನ ನೀವು ನೋಡ್ತಾ ಇದ್ರೆ ನಿಮ್ಗೆ ಇಲ್ಲೂ ಕೂಡ ಗೆಸ್ ಮಾಡ್ಬೋದು. ಇವತ್ತು ಕೂಡ ಒಂದು ಜನರಲ್ ಕಾಮನ್ ಹ್ಯೂಮನ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಅನುಮಾನ. ಈ ಅನುಮಾನಂ ಪೆದ್ದ ರೋಗಂ ಅಂತ ಹಳೆ ಗಾದೆ ನಾವು ಕೇಳಿದೀವಲ್ವಾ. ಸೊ ಇದೊಂದು ಕ್ವಾಲಿಟಿ ಬಗ್ಗೆ ನಾನು ಹೇಳ್ಬೇಕಂದ್ರೆ ಹೇಳಕ್ ಮುಂಚೆ ಒಂದು ಸಣ್ಣ ಟಿಪ್ಪಣಿ ಕೊಡ್ತೀನಿ. ಕೆಲವೊಂದು ಮನುಷ್ಯನಲ್ಲಿ ಕ್ವಾಲಿಟೀಸ್ ಇರ್ತವೆ, ಅವನ್ನ ನಾವು ಜಾಸ್ತಿ ಅವು ಎಕ್ಸ್ಪ್ರೆಸ್ ಮಾಡಕ್ ಹೋಗ್ಬಾರ್ದು. ಉದಾಹರಣೆಗೆ ಕೋಪ, ಆಮೇಲೆ ಸಹನೆ ಇರ್ಬೇಕು, ಬಟ್ ತುಂಬಾನು ಒಳ್ಳೇದಲ್ಲಲ್ವಾ. ಹಾಗೆ ಕೆಲವೊಂದು ಭಯನೂ ಅಷ್ಟೇ, ಭಯ ಇರ್ಬೇಕು, ಭಯ ಇರಬಾರ್ದು ಅಂತಲ್ಲ, ಅಹಂಕಾರನೂ ಇರ್ಬೇಕು, ಬಟ್ ಎಲ್ಲದಕ್ಕೂ ಒಂದೊಂದು ಲಿಮಿಟೇಷನ್ಸ್ ಇರುತ್ತೆ. ಅದೇ ರೀತಿ ಆ ಸಾಲುಗಳಿಗೆ ಸೇರುವಂತ ಗುಣಗಳಲ್ಲಿ ಈ ಅನುಮಾನ ಅನ್ನೋದು ಒಂದೊಂದು. ಅನುಮಾನ ಯಾವಾಗ ಆರೋಗ್ಯಕರವಾಗಿರುತ್ತೋ ಅವಾಗ ನಾವು ಜ್ಞಾನದ ಆದಷ್ಟು ನಾವು ಅದರಿಂದ ಜ್ಞಾನ ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಹೇಳಿದ್ದು ಅನುಮಾನ ಅನ್ನೋದು ಒಳ್ಳೆ ರೀತಿಯಾಗಿರ್ಲಿ ಅಂತ. ಈಗ ಏನ್ ಅನುಮಾನ ಮತ್ತೆ ಕ್ಯೂರಿಯಾಸಿಟಿ ಮತ್ತೆ ಅನುಮಾನ, ಈ ಕುತೂಹಲ ಅಂತೀವಲ್ಲ, ಏನೋ ಒಂದು ಗೊತ್ತಿಲ್ದಿರೋದಕ್ಕೆ ಯಾಕೆ ಹಿಂಗೆ ಏನಕ್ಕೆ ಅಂತ, ಅದು ಕುತೂಹಲ ಇರುತ್ತೆ. ಈ ಕುತೂಹಲ ಮತ್ತೆ ಅನುಮಾನದ ಮಧ್ಯೆ ಒಂದು ಸಣ್ಣ ಎಳೆ, ಹೇಗೆ ಈ ಅಹಂಕಾರ ಮತ್ತೆ ದುರಹಂಕಾರದ ಮಧ್ಯೆ ಸಣ್ಣ ಎಳೆ, ಸ್ವಾಭಿಮಾನ ಅಹಂಕಾರದ ಮಧ್ಯೆ ಸಣ್ಣ ಎಳೆ ಇರುತ್ತಲ್ಲ, ಅದೇ ತರ ಅನುಮಾನ ಮತ್ತೆ ಕುತೂಹಲಕ್ಕೂ ಸಣ್ಣ ಎಳೆ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಯಾವಾಗ ಕುತೂಹಲ ಜಾಸ್ತಿ ಆಗುತ್ತೋ ಅದು ಅನುಮಾನ ಅನ್ಸ್ಬಿಡುತ್ತೆ. ಸೊ ಅನುಮಾನ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಮನುಷ್ಯನ ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಅರ್ಥ ಆಯ್ತಾ? ಈಗ ಏನೋ ಒಂದು ವಸ್ತುನ ನೋಡ್ತೀವಿ ನಾವು, ಅದು ಹೇಗೆ ನಡೆಯುತ್ತೆ, ಅದು ಹೇಗಾಗುತ್ತೆ ಅನ್ನೋದು ಕುತೂಹಲ. ಬಟ್ ಈ ಅನುಮಾನ ಅನ್ನೋದು ಇರುತ್ತಲ್ಲ, ಇಟ್ ಇಸ್ ಆಲ್ವೇಸ್ ಇನ್ ಟರ್ಮ್ಸ್ ಆಫ್ ನೆಗೆಟಿವಿಟಿ. ಅಂದ್ರೆ ನಾವು ಈ ಅನುಮಾನ ಪದ ಉಪಯೋಗಿಸೋದು ನೆಗೆಟಿವ್ ಆಗಿ ಉಪಯೋಗಿಸ್ತೀವಿ. ಸೊ ಮನುಷ್ಯನಿಗೆ ಅನುಮಾನ ಬರೋದು ಅದೇನು ಅಸ್ವಾಭಾವಿಕ ಅಲ್ಲ, ಸ್ವಾಭಾವಿಕವಾಗಿ ಅನುಮಾನಗಳು ಬರ್ತವೆ. ಅನುಮಾನ ಬಂದಾಗ ಫಸ್ಟ್ ಕೆಲಸ ನಾವೇನ್ ಮಾಡ್ಬೇಕು ಹೇಳಿ, ಯಾವುದೇ ರೀತಿ ಅನುಮಾನ ಬಂದ್ರೆ ನಮ್ಮ ಮೈಂಡ್ ಅಲ್ಲಿ ಫಸ್ಟ್ ಅದನ್ನ ಅಲ್ಲೇ ಚಿವುಟ್ ಹಾಕಕ್ಕೆ ನಾವು ಪ್ರಯತ್ನ ಪಡ್ಬೇಕು, ಅದನ್ನ ಬೆಳೆಯಕ್ ಬಿಡಬಾರ್ದು. ಇದಂತೂ ಯಾವಾಗೂ ಅಷ್ಟೇ ವೀಕ್ಷಕರ, ತಿಳ್ಕೊಂಡ್ರಿ. ಅನುಮಾನ ಮಾತ್ರ ಅದೊಂಥರ ಈ ಕ್ಯಾನ್ಸರ್ ತರ ಇದು, ಆಯ್ತಾ? ಸಣ್ಣದ್ರಲ್ಲೇ ಸ್ಟೇಜ್ 1 ಅಂತೀವಲ್ಲ, ಸ್ಟೇಜ್ 0 ಅಂತೀವಲ್ಲ, ಸ್ಟೇಜ್ 0 ಡಿಟೆಕ್ಟ್ ಮಾಡಿದ ತಕ್ಷಣ ಅದನ್ನ ಆದಷ್ಟು ಕ್ಲಾರಿಫೈ ಮಾಡಿ ಕಿತ್ತಾಕ್ಬಿಡ್ಬೇಕು. ಈ ಅನುಮಾನ ಅನ್ನೋದನ್ನ ಯಾವಾಗ ನಾವು ಅನುಮಾನ ಬೀಜನ ನಮ್ಮ ಮೈಂಡ್ ಅಲ್ಲಿ ಬಿತ್ತನೆ ಮಾಡ್ಕೊಂಡ್ರೆ ಅದು ಬೆಳೆದು ಗಿಡ ಆಗಿ ಹೆಮ್ಮರ ಆಗಿ ಅದು ಏನ್ ಮಾಡುತ್ತೆ ಹೇಳಿ, ನಮ್ಮನ್ನೇ ನಾಶ ಮಾಡುತ್ತೆ. ಆಯ್ತಾ? ಸೊ ಅದಕ್ಕೇನೆ ಅನುಮಾನನ ಸಣ್ಣದಿದ್ದಾಗೇನೆ ಅದನ್ನ ಚಿಕಟಾಕ್ಬಿಡ್ಬೇಕು ಅಥವಾ ಕಿತ್ತಾಕ್ಸ್ಬಿಡ್ಬೇಕು. ನಾನು ಹೇಳೋದಿಷ್ಟೇ. ಈಗ ಮೇನ್ಸ್ ಅನುಮಾನ ಬರೋದು ಯಾವ ಅನುಮಾನ ಏನಕ್ಕೆ ಬರುತ್ತೆ ಹೇಳಿ? ಈಗ ಸಂಬಂಧಗಳಲ್ಲಿ ಅನುಮಾನ ಬರುತ್ತೆ. ಉದಾಹರಣೆಗೆ ಈಗ ಫ್ರೆಂಡ್ಸ್ ಮಧ್ಯೆ ಅನುಮಾನ ಬರ್ಬೋದು, ದಂಪತಿಗಳ ಮಧ್ಯೆ ಅನುಮಾನ ಬರ್ಬೋದು, ಆಯ್ತಾ? ಸಹೋದರರ ನಡುವೆ ಅನುಮಾನ ಬರ್ಬೋದು. ಯಾವುದೇ ಈಗ ಎಲ್ಲೇ ಒಂದ್ ಕಡೆ ನಮ್ಗೆ ಟ್ರಸ್ಟ್ ಅನ್ನೋದು ಸ್ವಲ್ಪ ಲೆವೆಲ್ ಕಡಿಮೆ ಆದ್ರೆ, ನಂಬಿಕೆ ಅಂತಿತ್ತಲ್ಲ, ಈಗ ಒಬ್ರ ಮೇಲೆ ಒಬ್ರು ನಂಬಿಕೆ ಇಟ್ಕೊಂಡಿರ್ತೀವಿ, ಆ ನಂಬಿಕೆ ಲೆವೆಲ್ ಕಡಿಮೆ ಆಗೋ ರೀತಿ ಅನ್ಸಿದ್ರೆ ಮಾತ್ರ ಈ ಅನುಮಾನ ನಮ್ ಉಟ್ಕೊಳುತ್ತೆ. ಆಯ್ತಾ? ಸೊ ನಾವು ಯಾರನ್ನೇ ಆಗ್ಲಿ, ಆಯ್ತಾ, ಮನುಷ್ಯ ಯೂಶಲಿ ಅನುಮಾನ ಮೆಜಾರಿಟಿ ಅಕ್ವೈರ್ ಆಗೋದು ಸಂಬಂಧಗಳಲ್ಲ, ಮನುಷ್ಯರ ಮಧ್ಯೆನೆ ಅನುಮಾನಗಳು ಬರ್ತಾವಲ್ವಾ. ಈಗ ಅನುಮಾನ ಅನ್ನೋದು ಹುಟ್ಕೊಳ್ಳೋದೇ ವ್ಯಕ್ತಿಯಿಂದ ವ್ಯಕ್ತಿ. ಒಬ್ಬ ವ್ಯಕ್ತಿನ ನಾವು ನಂಬಿರ್ತೀವಿ, ಆ ವ್ಯಕ್ತಿಯಿಂದ ನಮ್ಗೆ ತುಂಬಾ ನಂಬಿಕೆ ಇದ್ರೆ ನಾವು ಏನೋ ಅನುಮಾನ ಪಡಕ್ಕೆ ಹೋಗಲ್ಲ. ಏನೋ ಒಂದವರು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ತಾಯಿ ಅಡಿಗೆ ಮಾಡಿ ಕೊಡ್ತಾರೆ, ನೀವು ಆರಾಮಾಗಿ ತಿಂತೀರಾ, ಯಾಕಂದ್ರೆ ನಾವು ತಾಯಿ ಮೇಲೆ ಇಟ್ಟಿರೋ ನಂಬಿಕೆ ಅದು. ಆಹಾರ ಯಾವಾಗೂ ಚೆನ್ನಾಗಿರೋದೇ ಕೊಡ್ತಾರೆ, ಆಹಾರ ಶುಚಿಯಾಗಿರುತ್ತೆ, ಆಹಾರ ತಿನ್ನಕ್ಕೆ ಯೋಗ್ಯತೆ ಇರುತ್ತೆ ಅನ್ನತ್ತೆ ನಾವು ಅದನ್ನ ನಂಬಿಟ್ಟಿರ್ತೀವಿ. ಸೊ ಈ ನಂಬಿಕೆ ಕಡಿಮೆ ಆಗ್ತಾ ಹೋದ ಜಾಗದಲ್ಲಿ ಅನುಮಾನ ಉಟ್ಕೊಂಡ್ಬರುತ್ತೆ. ಆದಷ್ಟು ಮಟ್ಟಿಗೆ ನಾವೀಗ ಅನುಮಾನ ಪಡೋ ವ್ಯಕ್ತಿ, ಈಗ ಅನುಮಾನ ಹುಟ್ಟಿದಾಗ ಅದು ಯಾರ ಮೇಲೆ ಹುಟ್ಟಿದೆ ಅನ್ನೋದನ್ನ ನೋಡ್ಕೊಂಡು ನಾವು ಅದನ್ನ ಇಗ್ನೋರ್ ಮಾಡ್ಬೇಕು. ಯಾವ್ದಾವ್ ಥರ್ಡ್ ಪರ್ಸನ್ ಅಥವಾ ಯಾರೋ ಗೊತ್ತಿಲ್ದಿರೋರ್ ಮೇಲೆ ಅನುಮಾನ, ಅಥವಾ ಯಾವ್ದೋ ಗೊತ್ತಿಲ್ದಿರೋ ವ್ಯಕ್ತಿ ಬಗ್ಗೆ ನಮ್ಗೆ ಏನಾದ್ರು ಅನುಮಾನ ಇದ್ರೆ ಅದನ್ನ ನಾವು ತಲೆ ಒಳಗಡೆ ಬಿಟ್ಕೊಂಡ್ಲೇಬಾರ್ದು. ಆಯ್ತಾ? ಸೊ ಅದರಿಂದ ನಾವು ತಲೆ ಕೆಡ್ಸ್ಕೊಂಡ್ರೆ
ಅದು ನಮ್ಮ ಬುದ್ಧಿನ ಅದು ತುಂಬಾ ಆಕ್ರಮಿಸ್ಕೊಂಡ್ಬಿಟ್ಟು ಆಮೇಲೆ ನಮ್ಗೆ ಬೇರೆ ಕ್ರಿಯೇಟಿವಿಟಿ ಅಥವಾ ಬೇರೆ ಕೆಲಸ ಮಾಡೋಕೆ ಅದು ಬಿಡೋದೇ ಇಲ್ಲ. ಆಯ್ತಾ? ಸೊ ಹಂಗಾಗಿ ಅನುಮಾನ ಪಡೋದಿದೆಯಲ್ಲ, ಅನುಮಾನ ಪಡೋದು ಯಾವ ವ್ಯಕ್ತಿ ಮೇಲೆ ಮತ್ತೆ ನಾವು ಯಾರ ಮೇಲೆ ಅನುಮಾನ ಪಡ್ತಾ ಇದೀವಿ ಇದು ಮುಖ್ಯ. ಸೊ ಗಂಡ ಹೆಂಡತಿ ಮಧ್ಯೆ ಈಗ ಅನುಮಾನ ಬಂತು ಅಂದ್ರೆ ಅದನ್ನ ತಕ್ಷಣ ಮಾತಾಡಿ ಸರಿಪಡಿಸ್ಕೊಂಡ್ಬಿಡ್ಬೇಕು. ಯಾವುದೇ ರೀತಿ ಆಗ್ಲಿ, ಆಯ್ತಾ, ಯಾವುದೇ ರೀತಿ ಅನುಮಾನ ಬಂದ್ರು ಅಷ್ಟೇ ಅದನ್ನ ನಾವು ಆದಷ್ಟು ಬೇಗ ಇನಿಷಿಯಲ್ ಸ್ಟೇಜ್ ಅಲ್ಲೇ ಕ್ಲಾರಿಫೈ ಮಾಡ್ಕೊಂಡು ಕ್ಲಿಯರ್ ಆಗ್ಬಿಟ್ರೆ ಒಳ್ಳೇದು. ಸೊ ಈ ಫ್ರೆಂಡ್ಸ್ ಅಷ್ಟೇ, ಈಗ ಒಬ್ಬ ಫ್ರೆಂಡ್ ಇಂದ ಇನ್ನೊಬ್ಬ ಫ್ರೆಂಡ್ ಇಬ್ರು ಕ್ಲೋಸ್ ಆಗಿರ್ತಾರೆ, ಅವ್ರು ಏನೋ ಏನೋ ನೀವು ಕರೆದಿರ್ತೀರ, ಅವ್ರು ಬರಕ್ ಆಗಲ್ಲ, ಅವ್ರು ಹೇಳಿರ್ತಾರೆ ಒಂದು ಕಾರಣ, ಬಟ್ ಅಲ್ಲಿ ನೀವು ಇನ್ನೊಂದ್ ಕಡೆ ಅವ್ರ ಅದೇ ಜಾಗದಲ್ಲಿ ನೋಡಿದಾಗ ನಿಮ್ಗೆ ಅನುಮಾನ ಬರುತ್ತೆ, ಯಾಕೆ ಸುಳ್ಳು ಹೇಳ್ತಾ ಇದಾರೆ ಅಥವಾ ಯಾಕೆ ಈ ತರ ಅಂತ. ಸೊ ಈ ತರ ಆದಾಗ ಮಿಸ್ಕಮ್ಯುನಿಕೇಶನ್ ಆಗಿರುತ್ತೆ, ಏನೋ ಒಂದು ಅವ್ನು ಹೇಳೋದ್ ಮರ್ತಿರುತ್ತೆ ಅಥವಾ. ಸೊ ಇದನ್ನ ನೀವು ಯೋಚನೆ ಮಾಡದೆ ಏಕಾಏಕಿ ಜಡ್ಜ್ಮೆಂಟ್ ಬರಬೇಡಿ. ಒಬ್ಬ ವ್ಯಕ್ತಿ ಮೇಲೆ ಅಥವಾ ನಿಮ್ಗೆ ಬೇಕಾಗಿರೋರ್ ಮೇಲೆ ಅನುಮಾನ ಬಂದ್ರೆ ದಯವಿಟ್ಟು ಹೇಳ್ತೀನಿ ಅದನ್ನ ಪರಾಮರ್ಶಿಸಿ. ಈಗ ಹೇಗೆ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡುವಂತ ಇದೆಯಲ್ಲ, ಅದೇ ನೀವ್ ಏನ್ ನೋಡಿದ್ರು ಅದನ್ನ ತಕ್ಷಣ ನೀವು ಜಡ್ಜ್ಮೆಂಟ್ ಬರಬಾರ್ದು. ಈ ನೋಡಿದ ತಕ್ಷಣ ನೀವು ಜಡ್ಜ್ಮೆಂಟ್ ಬಂದ್ರೆ ಅನುಮಾನ ನಿಮ್ ತಲೆಯಲ್ಲಿ ಕೂತಿದೆ ಅಂತ ಅರ್ಥ. ಆಯ್ತಾ? ಸೊ ಏನೇ ಮಾಡ್ಲಿ, ಏನೇ ನಿಮ್ ಕಣ್ಣಾರೆ ನೋಡಿರೋದು ಸತ್ಯ ಆಗಿರ್ಬೋದು, ಬಟ್ ನೋಡೋದು ಒಂಥರ ಆಕ್ಷನ್ ಆದ್ರೆ ಆ ಆಕ್ಷನ್ ಅವ್ರು ಯಾಕೆ ಆತರ ಮಾಡಿದಾರೆ ಅನ್ನೋದನ್ನ ನಾವು ಪರಾಮರ್ಶೆ ಮಾಡದೆ ಹೋದ್ರೆ ಅದು ಅನುಮಾನದ ದಾರಿ ಮಾಡ್ಕೊಡುತ್ತೆ. ಆಯ್ತಾ? ಸೊ ಅದು ಆಲ್ವೇಸ್ ಅನುಮಾನಕ್ಕೆ ಮಾತ್ರ ಮೈಂಡ್ ಅಲ್ಲಿ ಜಾಗ ಕೊಡಕ್ ಹೋಗ್ಬೇಡಿ. ಇದಕ್ಕೇನಾದ್ರು ನೀವು ಜಾಗ ಕೊಟ್ರೆ ನಿಮ್ಮ ಸಂಪೂರ್ಣ ಪರ್ಸನಾಲಿಟಿ ಇದೆಯಲ್ಲ, ನಿಮ್ಮ ವ್ಯಕ್ತಿತ್ವನೇ ನಾಶ ಮಾಡ್ಬಿಡುತ್ತೆ. ಆಮೇಲೆ ಅದು ಕಾಯಿಲೆ ಕೂಡ, ಅದು ದೀರ್ಘಕಾಲ ಅನುಮಾನ ಪಡೋದು ಕೂಡ ಒಂದು ಮಾನಸಿಕ ಯಾತನೆ. ಸೊ ಆಮೇಲೆ ನೀವು ಅದನ್ನ ಈ ಕೌನ್ಸಿಲರ್ಸ್ ಟ್ರೀಟ್ಮೆಂಟ್ಗಳಿಗೆಲ್ಲ ಹೋಗ್ಬೇಕಾಗತ್ತೆ ಅದರಿಂದ ಆಚೆ ಬರೋಕೆ. ಸೊ ಇದು ತುಂಬಾ ಡೇಂಜರ್ ಇದೆ. ಆಯ್ತಾ? ಅನುಮಾನಾಸ್ಪದ ವ್ಯಕ್ತಿಗಳು, ಅನುಮಾನಾಸ್ಪದವಾಗಿರೋದು, ನಾನು ಹೇಳಿದ್ನಲ್ಲ, ಅನುಮಾನ ಅನ್ನೋದು ಆರೋಗ್ಯಕರವಾಗಿದ್ರೆ ಒಳ್ಳೇದು. ಈಗ ನಿಮ್ಗೆ ಏನಾದ್ರು ರೋಡಲ್ಲಿ ಹೋಗ್ತಾ ಇದ್ರೆ ಯಾರೋ ಅನುಮಾನಾಸ್ಪದವಾಗಿದ್ದಾರೆ ಅಂತ ಹೇಳಿದ್ರೆ ನೀವು ತಕ್ಷಣ ಅದನ್ನ ಎಚ್ಚರಿಸಬೇಕು, ಯಾರಿಗಾದ್ರು ಸರಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಎಚ್ಚರಿಸಬೇಕು. ಸೊ ಹಂಗಂತ ಹೇಳಿ ನಾವು ಅಯ್ಯೋ ಆ ವ್ಯಕ್ತಿ ಮೇಲೆ ನಮ್ಗೆ ಗೊತ್ತಿಲ್ಲ ಯಾಕೆ ಅನುಮಾನ ಪಡೋದು, ಇದು ಬಿಡಬಾರ್ದು. ಇದು ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ. ಈಗ ನಮ್ಗೆ ಏನೇ ಒಂದು ಅನುಮಾನಾಸ್ಪದ ಇನ್ಸಿಡೆಂಟ್ ನಡೆದ್ರೆ ಅಥವಾ ಯಾರೋ ವ್ಯಕ್ತಿ ನಮ್ಮ ಮನೆ ಮುಂದೆ ಓಡಾಡ್ತಾ ಇದ್ರೆ ಅವನ ಬಗ್ಗೆ ನಮ್ಗೆ ಸ್ವಲ್ಪ ಅನುಮಾನ ಬಂದ್ರೆ ಅದನ್ನ ನಾವು ಕನ್ಸರ್ನ್ ಪೊಲೀಸವ್ರಿಗೋ ಅಥವಾ ಯಾರಿಗೆ ಆ ಅಥಾರಿಟಿಗೆ ಹೇಳಿದ್ರೆ ಅದರಿಂದ ಆ ವ್ಯಕ್ತಿಯಿಂದ ಆಗೋ ಅನಾಹುತ ನಾವು ತಪ್ಪಿಸ್ಬೋದು. ಮೇ ಬಿ ಅವ್ರು ನಿಮ್ಗೆ ಅನಾಹುತ ಮಾಡಕ್ ಬಂದಿರ್ಬೋದು, ಆಯ್ತಾ, ಅಥವಾ ಬೇರೆಯವ್ರಿಗೆ ಮಾಡಕ್ ಬಂದಿರ್ಬೋದು. ಸೊ ಅನುಮಾನ ಅನ್ನೋದು ತುಂಬಾ, ಅಂದ್ರೆ ಎಲ್ಲಿ ನಾವು ಅನುಮಾನ ಪಡ್ಬೇಕೋ ಅಲ್ಲಿ ಅನುಮಾನ ಪಡಿ. ಆಯ್ತಾ? ಎಲ್ಲಿ ಪಡಬಾರ್ದು ಆ ಜಾಗದಲ್ಲಿ ಅದ್ರ ನೆರಳು ಕೂಡ ಬೀಳ್ದಂಗೆ ನೀವು ನೋಡ್ಕೊಳ್ಳಿ. ಒಳ್ಳೆ ಸಂಬಂಧಗಳು, ಒಳ್ಳೆ ಫ್ರೆಂಡ್ಶಿಪ್, ಒಳ್ಳೆ ರೀತಿ ಬಾಂಧವ್ಯ ಇರೋ ಕಡೆ ಅನುಮಾನಕ್ಕೆ ಜಾಗ ಮಾಡ್ಕೊಡ್ಬಾರ್ದು. ಆಯ್ತಾ? ಅನುಮಾನಕ್ಕೆ ಏನಾದ್ರು ಜಾಗ ಮಾಡ್ಕೊಟ್ರೆ ಅಲ್ಲಿಗೆ ಆ ಸಂಬಂಧ ಮತ್ತೆ ಅದು ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ಅದಕ್ಕೆ ಎಲ್ಲೂ ನೀರು ಬಿಟ್ಟಂಗೆ. ಆಯ್ತಾ? ಸೊ ನಾನು ಹೇಳ್ದಂಗೆ ಅನುಮಾನ ಬಂದಾಗ ಯಾರ ಮೇಲೆ ನಿಮ್ಗೆ ಅನುಮಾನ ಬಂದಿದೆ ಅವ್ರ ಹತ್ರ ಕೂತು ಕರೆಕ್ಟ್ ಆಗಿ ಮಾತಾಡಿ, ಏನೇ ಪಾಯಿಂಟ್ಸ್ ಕ್ವಶನ್ಸ್ ಇದ್ರು ನೀವಿಬ್ರು ಕೂಡ ಕೂತು ಕ್ಲಾರಿಫೈ ಮಾಡ್ಕೊಂಡು ರಿಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಸೊ ಅದೇ ನಾ ಹೇಳಿದಲ್ಲ, ಅನುಮಾನ ಹೀಗೆ ಕೆಲವೊಂದು ಕ್ವಾಲಿಟೀಸ್ ಮನುಷ್ಯನಿಗೆ ಜಾಸ್ತಿ ಇರಬಾರ್ದು, ತೋರ್ಸ್ಕೊಳಕ್ ಹೋಗ್ಬಾರ್ದು ಅಂತ. ಅದೇ ತರ ಈ ಅನುಮಾನನೂ ಅಷ್ಟೇ. ಅನುಮಾನ ನಿಮ್ ಬುದ್ಧಿಲಿ ಬೆಳೆಯೋಕೆ ಅದ್ರ ಬೀಜ ಕೂಡ ಬಿತ್ತಕ್ ಬಿಡಬೇಡಿ ನೀವು. ಆಯ್ತಾ? ಎಷ್ಟೋ ಸಲ ನಮ್ಗೆ ಒಳ್ಳೆ ಆಪರ್ಚುನಿಟೀಸ್ ಮಿಸ್ ಆಗ್ಬಿಡುತ್ತೆ ಅನುಮಾನ ಪಟ್ರೆ. ಅಯ್ಯೋ ಈ ಕಂಪ್ನಿ ಏನಾಗುತ್ತೋ, ಈಗ ಎಕ್ಸಾಂಪಲ್ ಕೆಲ್ಸಕ್ಕೆ ಸೇರ್ತಾ ಇದಾರ, ಅಯ್ಯೋ ಈ ಕಂಪ್ನಿ ಏನೇನೋ ಅನುಮಾನಗಳು ಬರ್ತಾವಲ್ವಾ, ಬಿಟ್ಬಿಡಿ. ಈಗ ಆ ಕಂಪನಿ ಎಸ್ಟಾಬ್ಲಿಷ್ ಆಗಿ ಅಷ್ಟು ಜನಕ್ಕೆ ಸಂಬಳ ಕೊಡ್ತಾ ಇದೆ ಅಂದ್ರೆ ನೀವು ಯಾಕೆ ಅನುಮಾನ ಪಡ್ಬೇಕು? ಅಫ್ಕೋರ್ಸ್ ಯಾವ್ದು ಸ್ಥಿರ ಅಲ್ಲ ರೀ, ಯಾವ್ದು ಕೂಡ ಶಾಶ್ವತನೂ ಅಲ್ಲ. ನೀವು ಕಂಪ್ನಿ ಏನೋ ಸಾವಿರಾರು ವರ್ಷ ಇರಲ್ಲ, ಅವ್ನ 10 ವರ್ಷ ನಡೆಸಿರ್ತಾನೆ, ಆಮೇಲೆ ಲಾಸ್ ಆಗ್ಬೋದು. ಬಟ್ ಆ ಕ್ಷಣಕ್ಕೆ ನಿಮ್ಗೆ ಸಂಬಳ ಬೇಕಾಗಿರುತ್ತೆ, ಆ ಕ್ಷಣಕ್ಕೆ ನಿಮ್ಗೆ ಉದ್ಯೋಗ ಬೇಕಾಗಿರುತ್ತಲ್ಲ, ಹೋಗಿ ನಿಮ್ಗೆ ದುಡಿಮೆ ಮಾಡಿ, ಎಲ್ಲಿ ಬೇಕಾದ್ರೂ ನೀವು ದುಡಿಮೆ ಮಾಡಿ. ಆಯ್ತಾ? ಸೊ ಈ ರೀತಿ ಕೆಲವೊಂದು ಇನ್ಸಿಡೆಂಟ್ಗಳಲ್ಲಿ ತುಂಬಾ ಅನುಮಾನ ಪಡಕ್ ಹೋಗ್ಬೇಡಿ. ಅನುಮಾನ ಅನ್ನೋದು ಆರೋಗ್ಯಕರವಾಗಿರ್ಬೇಕು ಅಷ್ಟೇ. ಅದು ಬಿಟ್ರೆ ಅದರಿಂದ ನೀವು ಅನಾಹುತಗಳಾಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಅನುಮಾನನ ಕಿತ್ತೆಸಿರಿ. ಅನುಮಾನ ಪೆದ್ದ ರೋಗ. ಮೊದಲನೇ ಹೇಳ್ದಂಗೆ ಅನುಮಾನ ಅನ್ನೋದು ದೊಡ್ಡ ರೋಗ, ಕಾಯಿಲೆ ತರ. ಅದನ್ನ ಏನಾರ ನೀವು ಬೆಳೆಯಕ್ ಬಿಟ್ರೆ ವ್ಯಕ್ತಿ ಪ್ಲಸ್ ವ್ಯಕ್ತಿತ್ವ ಎಲ್ಲಾನು ನಾಶ ಮಾಡಿ ಮನೆಯೂ ಕೂಡ ಸರ್ವನಾಶ ಆಗುತ್ತೆ, ಮನೆಯಲ್ಲೂ ಕೂಡ ನೆಮ್ಮದಿ ಇಲ್ದಂಗೆ ಆಗ್ಬಿಡುತ್ತೆ. ಒಂದು ಸರಿ ಅನುಮಾನ ಶುರು ಆಗ್ಬಿಟ್ರೆ ಅದು ಮಕ್ಳು ಲೈಫಲ್ಲೂ ಅದು ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ.
ಸೊ ಹಂಗಾಗಿ ಹಿಂದೆ ಯಾವುದೇ ರೀತಿ ನಿಮ್ಗೆ ಇವಾಗ ಕೂಡ ಅಷ್ಟೇ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನೇ ಅನುಮಾನ ಇರ್ಬೋದು, ಯಾರ ಬಗ್ಗೆ ಯಾರು ಅನುಮಾನ ಇದ್ರೆ ದಯವಿಟ್ಟು ಹೋಗಿ ಅವ್ರ ಹತ್ರ ಡೈರೆಕ್ಟ್ ಆಗಿ ಕುತ್ಕೊಂಡು ಮಾತಾಡೋದ್ರಿಂದ ಯಾರೇನು ಕಳ್ಕೊಳಲ್ಲ, ಅಥವಾ ಮಾತಾಡಿ ಅವ್ರು ಹೇಳ್ಬಿಟ್ರೆ ಅವ್ರು ಏನು ಲಾಸ್ ಮಾಡ್ಕೊಳಲ್ಲ. ಜಸ್ಟ್ ಕ್ಲಾರಿಫೈ ಮಾಡಿ, ಒಂದು ಕಾಫಿ ಕುಡೀರಿ, ನಿದ್ದೆ ಮಾಡ್ಬಿಡಿ, ಬೆಳಗ್ಗೆಯಿಂದ ನೀವು ಆರಾಮಾಗಿರ್ತೀರ. ಓಕೆ, ಸೊ ಇಷ್ಟೇ ವೀಕ್ಷಕರೇ. ನಾನು ನಿಮ್ಗೆ ಏನಾದ್ರು ಮತ್ತೆ ಏನಾದ್ರು ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಈ ತರ ವಿಡಿಯೋಸ್ ಮಾಡೋದಕ್ಕೆ. ಓಕೆ, ಧನ್ಯವಾದಗಳು.